ಸರ್ವೆ ಅವರು ಬಂದು ಜಂಟಿಯಾಗಿ ಅಳತೆ ಕಾರ್ಯಕ್ರಮವನ್ನ ಮಾಡಿರ್ತಾರೆ. ಅಳತೆ ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ರೈತರು ಸ್ವಲ್ಪ ತೊಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಈಗ ಏನು ಈ ಸರ್ವೆ ನಂಬರ್ಗಳಲ್ಲಿ ತಿರುಮೇನಹಳ್ಳಿಯಿಂದ ಹಿಡಿದು ಉಸ್ಕೂರ್ಕೊಡಿವರೆಗೂ ನಮ್ಮ ಬೆಂಗಳೂರು ಪೂರ್ವ ತಾಲೂಕಿಗೆ ಬರುವಂತಹ ಒಂದು ಕೆರೆಗಳು, ಈ ಕೆರೆಗಳಲ್ಲಿ ಎಷ್ಟು ಒತ್ತುವರಿ ಆಗಿತ್ತು ಅಂದ್ರೆ ಬಹಳಷ್ಟು ಒತ್ತುವರಿ ಆಗಿದೆ. ಏನು ದನ ಕರುಗಳು ಹೋದ್ರೂ ಪ್ರತಿನಿತ್ಯ ಗಲಾಟೆಗಳು ಆತರ ಆಗ್ತಾನೆ ಇತ್ತು. ಅದ್ರ ಬಗ್ಗೆ ನಾವು ಪರಿಸರದ ಒಂದು ಉಳಿವಿಗೋಸ್ಕರ ನಾವು ಹೋರಾಟವನ್ನ ಪ್ರಾರಂಭ ಮಾಡಿರ್ತೀವಿ. ಆ ಪ್ರಾರಂಭ ಮಾಡೋ ಒಂದು ನಿಟ್ಟಿನೊಳಗಡೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಬಂದು ಟ್ರೆಂಚ್ ಹೊಡೆದು ಮತ್ತೆ ಈ ಸಣ್ಣ ನೀರಾವರಿ ಇಲಾಖೆಯವರು ಏನ್ ಮಾಡಬೇಕಾಗಿತ್ತು ಅದನ್ನ ಅವ್ರ ಕೆಲಸ ಅವ್ರು ಫಸ್ಟ್ ಟೈಮ್ ಮಾಡಿದಿದ್ರೆ ಈ ಒಂದು ವ್ಯವಸ್ಥೆ ಈ ತರ ಭೂಮಿ ಬತ್ತಾಗ್ತಾ ಇದಿರಲಿಲ್ಲ. ಇವತ್ತಿನ ದಿನಗಳಲ್ಲಿ ನೀರಿನ ಪ್ರಭಾವ ಹೆಚ್ಚಾಗ್ದೇನೆ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾನೆ ಇದೆ. ಅಂತರ್ಜಲ ಮಟ್ಟ ಕುಸಿಯೋದ್ರಿಂದ ಸಾಕಷ್ಟು ತೊಂದರೆಗಳ ಮೇಲೆ ತೊಂದರೆಗಳು ಆಗ್ತಾನೆ ಇದಾವೆ. ಹಾಗಾಗಿ ಇವತ್ತಿನ ದಿವಸ ನಾವ್ ಹೇಳ್ಬೇಕಂದ್ರೆ ಹೆಸರುಘಟ್ಟ ಕೆರೆ, ಹೆಸರುವಾಸಿಯಾದಂತ ಹೆಸರುಘಟ್ಟ ಕೆರೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಈ ಹಿಂದೆನೆ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡಿ 1912ರಲ್ಲೇ ವಿಲೆಟ್ ಅಂತ ಒಂದು ಇದನ್ನ ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಮಾಡಿರುವ ಅಣೆಕಟ್ಟಿನಿಂದ ಅಲ್ಲಿರೋ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ನೀರೆಲ್ಲ ಎಷ್ಟು ಶೇಖರಣೆ ಆಗ್ತಾ ಇದೆ, ಮತ್ತೆ ನೀರಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಪ್ರತಿಯೊಂದೊಂದು ಗ್ರಾಮಕ್ಕೂ ಸರಾಗವಾಗಿ ನೀರು ಹರಿಯುತ್ತಿದೆ. ಅದೇ ತರನೇ ಈ ಒಂದು ಕೆರೆ ಅಲ್ಲಿ ಏನು 1100 ಚಿಲ್ಲರೆ ಎಕರೆ ಏನಿದೆಯೋ ಆ ಕೆರೆನೆ ಅಷ್ಟು ಗ್ರಾಮಗಳಿಗೆ ಇದ್ ಮಾಡುವಾಗ ಈ ಒಂದು ನಮ್ಮ ಬೆಂಗಳೂರು ಪೂರ್ವ ತಾಲೂಕಿಗೆ ನಾವು ಹೆಚ್ಚು ಕಮ್ಮಿ ಈಗ 700 ಎಕರೆ ಅಧಿಕ ನಾವು ಸರ್ವೆ ನಂಬರ್ಗಳಲ್ಲಿ ಎಲ್ಲ ಏನ್ ಕೆರೆಗಳಿದಾವೆ 700ಕ್ಕೂ ಹೆಚ್ಚುವರಿ ಸರ್ಕಾರಿ ಕೆರೆಗಳನ್ನ ನಾವು ಉಳಿಸಿದೀವಿ. ಇವತ್ತಿನ ದಿನ ನಮ್ಮ ಹೋರಾಟದ ಒಂದು ಪ್ರತಿಫಲ, ಈ ಹೋರಾಟದ ಪ್ರತಿಫಲದಿಂದ 700 ಎಕರೆಗೂ ನಾವು ಸರ್ವೆ ನಂಬರ್ಗಳಲ್ಲಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಕೆರೆಗಳು ಏನು ಒತ್ತುವರಿ ಆಗಿದೆ ಒತ್ತುವರಿಯನ್ನು ತೆರವುಗೊಳಿಸುವ